ನೆನ್ನೆ ಹಾಕಿದ ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಇವತ್ತು ವಿನ್ಯಾಸ ಯೋಗದ 2ನೇ ಟೈಪ್ ಸೂರ್ಯ ನಮಸ್ಕಾರನ ಮಾಡ್ತಾ ಇದ್ದೀನಿ. ನಮಸ್ಕಾರ. ಇವತ್ತು 52ನೇ ದಿನ. ನೆನ್ನೆ ತೋರಿಸಿದಕ್ಕಿಂತ ಇವಾಗ ಮಾಡ್ತಾ ಇರೋದು ಇನ್ನೂ ಇಂಟೆನ್ಸ್ ಆಗಿದೆ. ಜೊತೆಗೆ ಈ 1 ರೌಂಡ್ ಮಾಡೋಕ್ಕೇನೆ ನಾನು ಆಲ್ಮೋಸ್ಟ್ 1.25 ನಿಮಿಷ ತಗೊಂಡಿದ್ದೀನಿ. ಅಂಥದ್ರಲ್ಲಿ ಇದನ್ನೇ ಒಂದು 10 ರಿಂದ 15 ರೌಂಡ್ಸ್ಗಳು ಮಾಡಿದ್ರೆ ಸಾಕು, ಕಂಪ್ಲೀಟ್ ಬಾಡಿ ವರ್ಕೌಟ್ ಆಗತ್ತೆ. ಬರೀ ವರ್ಕೌಟ್ಗಷ್ಟೇ ಇದನ್ನ ಸೀಮಿತ ಮಾಡದೆ ಎಕ್ಸ್ಪೀರಿಯನ್ಸ್ಗೋಸ್ಕರ ನಾವು ಇದನ್ನ ಅಭ್ಯಾಸ ಮಾಡಬೇಕು. ಇವತ್ತು ಊರ್ಧ್ವಮುಖ ಮಾಡುವಾಗ್ಲೇನೆ ನಿನ್ನೆಗಿಂತ ಜಾಸ್ತಿ ಸ್ಟ್ರೆಂತ್ ಫೀಲ್ ಆಗ್ತಾ ಇತ್ತು. ಸೊ ಫಾರ್ ದೋಸ್ ಎಕ್ಸ್ಪೀರಿಯನ್ಸ್ ವಿ ಹ್ಯಾವ್ ಟು ವರ್ಕೌಟ್. ಬಟ್ ಇನಿಷಿಯಲಿ ಪ್ಲೀಸ್ ಗೈಡೆನ್ಸ್ ಜೊತೆಗೆ ಮಾಡಿ. ಅಂಡ್ ನಾನು ಅನ್ಕೊಂಡಾಗೆ 108 ಸೂರ್ಯ ನಮಸ್ಕಾರ ಕಂಪ್ಲೀಟ್ ಮಾಡೋದಕ್ಕೆ ಇನ್ನ ಜಸ್ಟ್ 2 ಡೇಸ್ ಇದೆ. ಐ ಡೋಂಟ್ ನೋ ಮುಗಿತಲ್ಲ ಅಂತ ಅನ್ನಿಸ್ತಾ ಇಲ್ಲ, ಆದ್ರೆ ಆಕ್ಚುಯಲ್ ಆಗಿ ಇವಾಗ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ. ಏನೋ ಒಂಥರ ಅನ್ಕೊಂಡಿದ್ ಕಂಪ್ಲೀಟ್ ಮಾಡಿದೆ ಅನ್ನೋ ಸಮಾಧಾನ. ಎಷ್ಟೊಂದು ಜನ ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನ ಹೇಳಿದ್ರು, ಇನ್ನೊಂದಷ್ಟು ಜನ ಹೇಗ್ ಮಾಡ್ಬೋದು ಅಂತ ಸಜೆಷನ್ಸ್ ಕೇಳಿದ್ರು. ಹಾಗೆ ಇನ್ನೊಂದಿಬ್ರು ನಿಮ್ಮನ್ನ ನೋಡಿ ನಾನು ಶುರು ಮಾಡಿದ್ದೀನಿ ಅಂತ ಹೇಳಿದ್ರು. ಅದನ್ನೆಲ್ಲ ಕೇಳಿದಾಗ ಓಕೆ, ಏನೋ ಒಂಚೂರು ಇಂಪ್ಯಾಕ್ಟ್ ಆಗಿದೆ ಅನ್ನೋಂಥ ಸಮಾಧಾನ ಆಯಿತು. ಡು ನಾಟ್ ಕ್ವಿಟ್, ಕೀಪ್ ಪ್ರಾಕ್ಟಿಸಿಂಗ್. ಯೋಗದ ರಿಯಲ್ ಅನುಭವ ಆಗಬೇಕು ಅಂದರೆ ಕೈಕಾಲು ಶಕ್ತಿ ಇಲ್ಲದೆ ಇದ್ದಾಗ, ರೋಗ ಬಂದಾಗ ಮಾಡೋದಲ್ಲ. ಯಾವಾಗ ಎನರ್ಜಿ ಇರುತ್ತೋ ಅವಾಗ ಈ ವಿದ್ಯೆನ ಕಲಿಬೇಕು. ಅವಾಗಷ್ಟೇ ಯೋಗದ ರಿಯಲ್ ನೆಕ್ಟರನ್ನು ಅನುಭವಿಸೋದಕ್ಕೆ ಸಾಧ್ಯ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.